ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳ ಗ್ರಾಮಸಭೆ ಆಯೋಜಿಸಲಾಗಿತ್ತು. ನಂದಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಇರುವ ಅವ್ಯವಸ್ಥೆ, ಶಾಲೆಗೆ ಬರಲು ಬಸ್ ಅವ್ಯವಸ್ಥೆ, ಸ್ಪೋರ್ಟ್ಸ್ಗೆ ಬೇಕಾದ ಕ್ರೀಡಾಂಗಣ, ಪಿಯುಸಿ ಕಾಲೇಜು ನಂದಿ ಗ್ರಾಮದಲ್ಲಿ ವ್ಯವಸ್ಥೆ, ತಂದೆ ತಾಯಿ ಇಲ್ಲದ ವಿದ್ಯಾರ್ಥಿಗಳು ತಮ್ಮ ನೋವನ್ನು ಅಧಿಕಾರಿಗಳ ಮುಂದೆ ಹೇಳಿಕೊಂಡು ಪರಿಹಾರ ಮಾಡಿಕೊಡುವಂತೆ ಕಣ್ಣೀರಿಟ್ಟರು. ನನಗೆ ತಂದೆ ತಾಯಿ ಇಬ್ಬರು ಇಲ್ಲ. ನಾನು ಅಜ್ಜಿ ಹತ್ತಿರ ಬೆಳೆಯುತ್ತಿದ್ದೇನೆ. ಅಜ್ಜಿ ತುಂಬ ವಯಸ್ಸಾಗಿರೋರು, ಆದ್ದರಿಂದ ಅವರಿಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದ ನನಗೆ ತುಂಬ ಸಮಸ್ಯೆ ಆಗುತ್ತಿದೆ ಓದೋದಕ್ಕೆ. 4 ಜನ ಮಕ್ಕಳನ್ನ ನಮ್ಮನ್ನು ಸಾಕೋದು ಜಾಸ್ತಿ ಕಷ್ಟ ಆಗೈತೆ. ನಮ್ಮ ಮನೇಲಿ ವಾಶ್ರೂಮ್ ಇಲ್ಲ. 10 ಕಡೆಗೆ ಹೋದರೆ ಯಾರು ಬಾಯ್ಸ್ ಬಂದು ನೋಡ್ತಾರೆ. ನಮಗೆ ವಾಶ್ರೂಮ್ ಕಟ್ಸ್ಕೊಡ್ಬೇಕಂತ ವಿನಂತಿ. ಟ್ರ್ಯಾಕ್ ಶೂಟ್ ಅಗತ್ಯವಿದೆ. ನಮಗೆ ಟ್ರ್ಯಾಕ್ ಶೂಟ್ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತೆ ಇನ್ನೊಂದು, ನಮ್ಮ ಶಾಲೆಯಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಒಂದು ಇದೈತೆ, ಅದಕ್ಕೆ ಆ್ಯಕ್ಟಿವಿಟೀಸ್ ಮತ್ತು ಯೂನಿಫಾರ್ಮ್ ಕೊಡಬೇಕು ಎಂದು ತಮ್ಮಲ್ಲಿ ವಿನಂತಿಕೊಳ್ಳು. ನಮಗೆ ಅಪ್ಪ ಇಲ್ಲ. ನಮ್ಮಮ್ಮಗೆ 3 ಜನ ಮಕ್ಕಳು. ನಮಗೆ ಮನೆ ಕೂಡ ಇಲ್ಲ. ಬಾಡಿಗೆ ಕಟ್ಕೊಂಡಿರ್ಬೇಕು ನಾವು. ಸುಲ್ತಾನ್ಪೇಟೆನ ಬಾಡಿಗೆ ಮನೆಯಲ್ಲಿದ್ದರೂ ವಾಶ್ರೂಮ್ ಇಲ್ಲ. ಕಟ್ಕೊಡ್ಬೇಕು ಮನೆ ಅಂತ ಕೇಳ್ಕೊತಾ ಇದ್ದೀನಿ. ಮಕ್ಕಳ ಗ್ರಾಮ ಸಭೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಭಾಗಿತ್ವದಲ್ಲಿ ನಡೆದ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳ ಒಂದೊಂದು ವಿಚಾರಗಳನ್ನು ತಿಳಿದು ಅದು ಸರಿಪಡಿಸುವ ಕೆಲಸ ಮಾಡುವುದಾಗಿ ಹೇಳಿದರು. ಮನೆ ಇಲ್ಲದೆ ಪರದಾಡುತ್ತಿರುವ ವಿದ್ಯಾರ್ಥಿಗಳು, ಹಾಗೆಯೇ ತಂದೆ ತಾಯಿ ಕಳೆದುಕೊಂಡ ವಿದ್ಯಾರ್ಥಿಗಳ ನೋವಿನ ಮಾತುಗಳು ಕೇಳಿ ಅಧಿಕಾರಿಗಳು ದುಃಖಿತರಾದರೆ, ಇನ್ನೊಂದು ವಿದ್ಯಾರ್ಥಿನಿ ತಮ್ಮ ಮನೆಯಲ್ಲಿ ಶೌಚಾಲಯವಿಲ್ಲದೆ ನರಕ ಅನುಭವಿಸುತ್ತಿರುವ ವಿಚಾರ ತಿಳಿದು ಮನ ಕಲಕುವಂತೆ ಮಾಡಿತ್ತು. ಇದನ್ನು ನೋಡಿದ ಸಂಬಂಧಿಸಿದ ಅಧಿಕಾರಿಗಳು ಶೀಘ್ರವಾಗಿ ವಿದ್ಯಾರ್ಥಿಗಳು ಕೇಳಿದ ವಿಚಾರಗಳು ಸರಿಪಡಿಸಿಕೊಡುವುದಾಗಿ ಭರವಸೆ ನೀಡಿದರು. ಅದೇ ರೀತಿ ತಂದೆ ತಾಯಿ ಇಲ್ಲದ ಬಡ ವಿದ್ಯಾರ್ಥಿಯೊಬ್ಬರನ್ನು ನಂದಿ ಪಂಚಾಯಿತಿ ಅಧ್ಯಕ್ಷೆ ಮಾಲಿನಿ ಅವರು ದತ್ತು ಪಡೆದು ಅವರ ಪೂರ್ತಿ ವಿದ್ಯಾಭ್ಯಾಸ ಕೊಡಿಸುವುದಾಗಿ ಭರವಸೆ ನೀಡಿದರು. ಮೇನ್ ಏನಂದರೆ, ಈ ಟೈಮು ನಿಮ್ಮದು ಒಂದು ಗೋಲ್ಡನ್ ಲೈಫ್. ನಿಮ್ಮದು ಈ ಲೈಫ್ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ. ಈಗ ನಾವು ಓದಬೇಕು ಅಂದರೆ ಮತ್ತೆ ಓದೋಕ್ಕಾಗಲ್ಲ. ನಾವು ನಮ್ಮ ಟೈಮ್ಗಳಲ್ಲೆಲ್ಲ ಸೆಕೆಂಡ್ PU ನಮ್ಗೆ ಅಷ್ಟೇ ಸ್ಟಾಪ್, ಹಂಗೆ ಮದುವೆ ಮಾಡಿಬಿಟ್ರು. ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಇದೆ, ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಎಜುಕೇಷನ್ನ ಡ್ರಾಪ್ ಮಾಡಬೇಡಿ. ಅಕ್ಕಪಕ್ಕಗಳಲ್ಲಿ ಓದಿದ ಮಕ್ಕಳಿಗಿನ್ನ ನೀವು ಅದನ್ನು ಸೆಳೆದು ಅವ್ರನ್ನ ಓದಿಸೋದನ್ನು ನೀವು ಪ್ರೋತ್ಸಾಹ ಕೊಡಿ. ನೀವು ಮುಂದೆ ಎಜುಕೇಷನ್ ಮಾಡಿದ್ರೆ ಇಲ್ಲಿ ಕೂತಿರೋ ಮೇಲಿನ ಅಧಿಕಾರಿಗಳ ಜಾಗದಲ್ಲಿ ನೀವು ಕೂತ್ಕೊಬೋದು. ನಾವು ನೆಕ್ಸ್ಟ್ ನೀವು ಬೇರೆ ಮಕ್ಕಳಿಗೆ ನೀವು ಈ ಥರ ಹೇಳ್ಬೋದು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.